ಮಾಡ್ತಾ ಇರೋದು ರಿಲಯನ್ಸ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 11th of March 2026ಗೆ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ರಿಲಯನ್ಸ್ ಆನ್ ಅ 4 hour ಟೈಮ್ ಫ್ರೇಮ್. ಓಕೆನಾ, ನೀವೇನು ನೋಡ್ಬೋದು ಅಂದರೆ ನೋಡ್ಕೊಳ್ಳಿ. ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, this zone right here, it was acting as an resistance. ಅರ್ಥ ಆಯ್ತಾ? ನೆಕ್ಸ್ಟು ಗ್ಯಾಪ್ ಅಪ್ ಓಪನ್ ಆಗಿ ದ ಸೇಮ್ ಝೋನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಎನ್ ಸಪೋರ್ಟ್. ಅರ್ಥ ಆಯ್ತಾ? ನೆಕ್ಸ್ಟು ಈ ಪಾಯಿಂಟಲ್ಲಿ ನೋಡಿ ಸಪೋರ್ಟ್ನ ಬ್ರೇಕ್ ಮಾಡಿ ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ಓಕೆನಾ? ಪ್ರೈಸು ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. ಸೊ ಗೈಸ್, 1 hour ಟೈಮ್ ಫ್ರೇಮಲ್ಲಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ಈ ಟ್ರೆಂಡ್ ಲೈನ್ ಕೂಡ ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ? ಇದು ಕೂಡ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಓಕೆನಾ? ಸೊ ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟ್ ಆಗಿ 618 ಲೆವೆಲ್ಸ್, ಅಂದರೆ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ನಾನು ಅಗೇನ್ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ನೋಡ್ಕೊಳ್ಳಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಹೀಗೆ ಈ ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ನೋಡಿ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಸಪೋರ್ಟ್. ಅರ್ಥ ಆಯ್ತಾ? ಅಗೇನ್ ಇಲ್ಲಿ ನೋಡಿ ಸಪೋರ್ಟ್ ಆ್ಯಂಡ್ ಈ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಕೂಡ ಸಪೋರ್ಟ್ ಝೋನಿಂದಾನೇ ಜನರೇಟ್ ಆಗಿರೋ ಕ್ಯಾಂಡಲ್. ಓಕೆನಾ? ಏನಕ್ಕೆ ನಾನು ಈ ಝೋನ್ ಮಾರ್ಕ್ ಮಾಡಿದೆ ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ ಗೈಸ್, ಬೈಯಿಂಗಿಗೆ ನಾನು 2 ಸಿನಾರಿಯೋ ಹೇಳ್ತೀನಿ. ಸಿನಾರಿಯೋ ನಂಬರ್ 1, ನಾಳೆ ಪ್ರೈಸ್ ಏನಾದರೂ ಈ ಝೋನ್ ಹತ್ರ ಬಂದು ಪ್ರೈಸು ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಆಯಿತು. ಇಟ್ ಕುಡ್ ಬಿ ಡಬಲ್ ಬಾಟಮ್ ಪ್ಯಾಟರ್ನ್ ಆರ್ ಎನಿ ಪ್ಯಾಟರ್ನ್, ಅಂದರೆ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಆಯಿತು ಅಂದಾಗ ಬೈ ಮಾಡಿ. ಸಮ್ವೇರ್ ಅರೌಂಡ್ ಈ ಝೋನ್ ದಟ್ ವಿಲ್ ಬಿ ಬೈಯಲ್ಲಿ ಮಾಡ್ತೀರಾ ಅಂದರೆ 1400 ಲೆವೆಲ್ಸ್. 1400 ಲೆವೆಲ್ಸ್ ಹತ್ರ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಕಾಣ್ತಿದ್ದ ತಕ್ಷಣ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದಿದ್ದು ಸ್ಟಾಪ್, ದಟ್ ಈಸ್ ಟಾರ್ಗೆಟ್ ನಂಬರ್ 1 ವಿಲ್ ಬಿ 1420. ಟಾರ್ಗೆಟ್ ನಂಬರ್ 2 ಬಂದು ಈ ಟ್ರೆಂಡ್ ಲೈನ್ ಆರ್ ಈ ಝೋನ್, ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1430. ಅರ್ಥ ಆಯ್ತಾ? ಇಫ್ ಪ್ರೈಸ್ ಕಮ್ಸ್ ಸಮ್ವೇರ್ ಅರೌಂಡ್ 1400 and creates a reversal pattern, ಸೊ ಆ ಲೆವೆಲ್ಸಲ್ಲಿ ಬೈ ಮಾಡಿ. 1420 will be our target number 1, 1430 will be our target number 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ನೆಕ್ಸ್ಟು ಎಂಟ್ರಿ ನಂಬರ್ 2 ಎಲ್ಲಿ ಅಂದರೆ ಪ್ರೈಸು ಈ ಥರ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಆವಾಗ ಬೈ ಮಾಡಿ. ಓಕೆನಾ? ಸೊ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಸೊ ಗೈಸ್, ಪ್ರೈಸು ಈ ಲೆವೆಲ್ಸ್ ಹತ್ರ 15 minute ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡಬೇಕು. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 1440 ಲೆವೆಲ್ಸ್. ಅರ್ಥ ಆಯ್ತಾ? ಈ ರೆಸಿಸ್ಟೆನ್ಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಡಬೇಕು, ಅವಾಗ ಬೈ ಮಾಡಿ. ಓಕೆನಾ? ಟಾರ್ಗೆಟ್ ನಂಬರ್ 1 ಬಂದು 1430
50 will be our target number 1. Target number 2 is gonna be at 1470. Somewhere around ಈ ಟಾಪ್ ಹತ್ರ ಬರುತ್ತೆ. ದಿಸ್ ಇಸ್ ಎಂಟ್ರಿ ನಂಬರ್ 2. ಬೈ ಎಲ್ಲಿ ಮಾಡ್ತೀರಾ ಎಂಟ್ರಿ ನಂಬರ್ 2 ಅಲ್ಲಿ ಪ್ರೈಸು 1440 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1450 will be our target number 1. 1470 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗಿಗೆ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೋಡಿ ಗೈಸ್, ಪ್ರೈಸು ಈ ಸಪೋರ್ಟ್ನ ಬ್ರೇಕ್ ಮಾಡಬೇಕು, ಅವಾಗ ಮಾತ್ರ ಸೆಲ್ ಮಾಡಿ. ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ 1395 or 1390 levels. 1395 or 1390 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1380, ಟಾರ್ಗೆಟ್ ನಂಬರ್ 2 ಬಂದು ಈ ಕ್ಯಾಂಡಲ್ದು ಬಾಟಮ್, ದಟ್ ಈಸ್ 1370. ಅರ್ಥ ಆಯ್ತಾ? 1395 or 1390 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1380 will be our target number 1. 1370 will be our target number 2. ಅರ್ಥ ಆಯ್ತಾ ಗೈಸ್? ಸೊ ಯೂಶಲಿ ಈ ಸಪೋರ್ಟ್ ಝೋನ್ ವೀಕ್ ಆಗಿದೆ ಅಂತ ಹೇಳ್ಬೋದು. ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗೋಗಿರೋದ್ರಿಂದ ನಾಳೆ ಏನಾದರೂ ಬ್ರೇಕ್ ಡೌನ್ ಕೊಟ್ಟರೆ ಮಾತ್ರ ಸೆಲ್ಲಿಂಗ್ ನೋಡಿ. ಓಕೆನಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.